ನಮ್ಮ ಫ್ರೆಂಡ್ ಮೊನ್ನೆ ಶಂಬ್ಯ ಏನೋ ಉಡಾಳ ಹುಡುಗರ ಜೊತೆ ಸೇರ್ಕೊಂಡು ಕಿಶಿಂದ 1-2 ಲಕ್ಷ ಸಾಲ ಮಾಡಿದಂತ. ಮತ್ತು ಸಾಲ ಕೊಟ್ಟವ್ರು ಸುಮ್ಮನೆ ಕುಂದಿರ್ತಾರೆ. ಅವರು ಮೇಲೆ 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 ಸಾಲ ಕೊಡು ಅಂತ ಕೇಳಿದ್ರಂತ. ಅದಕ್ಕಿನ್ನು ಈ ಸಾಲ ಕೊಟ್ಟವರು ಭಾಳ ನನಗೆ ಕಿರಿಕಿರಿ ಕೊಡಕತ್ತಾರ, ತೊಂದರೆ ಮಾಡಕತ್ತಾರ. ಇನ್ನು ನಮ್ಮ ಮನ್ಯಾಗ ಹೇಳಿದ್ರೆ ಹೆಂಗೆ, ನಮ್ಮ ಮನ್ಯಾನವ್ರು ಬೇಯ್ತಾರಲ್ಲ ಅಂತೇಳಿ ವಿಚಾರ ಮಾಡಿ ವಿಷ ಕುಡಿದು ಬಿಟ್ಟಂತ. ಆ ವಿಷ ಕುಡಿದು ಮನ್ಯಾನವ್ರಿಗೆ ಗೊತ್ತಾಗ್ಬಿಟ್ಟತಿ. ಅವರು ಒಮ್ಮೆ ಮನ್ಯಾನವ್ರು ತಂದೆ ತಾಯಿ ಎಲ್ಲರೂ ಗಾಬರಿಯಾಗಿ, ಇನ್ನು ನನ್ನ ಮಗ ವಿಷ ಕುಡ್ದಾನೆ ಹೆಂಗೆ ಅಂತ ಗಾಬರಿಯಾಗಿ ದೊಡ್ಡ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ 10 ಲಕ್ಷ ಸಾಲ ಮಾಡ್ಯಾರ. ಅವನು ಬದುಕು ಸಾಕ ನೋಡಿ. ಇದು 2 ಲಕ್ಷ, ಇವ್ರು 10 ಲಕ್ಷ. ಅದಕ್ಕೆ ವಿಧಿ ಹೆಗ್ಗಲ್ ಏರೈತೆ ಅಂತಾರಲ್ಲ ಹಿರಿಯರು. ಅದಕ್ಕೆ ಬಂಧುಗಳೇ, ನೀವೇನ ಸಾಲ ಮಾಡಿದ್ರು ನಿಮಗೆ ಭಾಳ ಹೊರೆ ಆಗ್ತಿತ್ತಂದ್ರೆ ಮನೆಯಾಗಿರುವಂಥ ಹಿರಿಯರಿಗೆ, ತಂದೆ ತಾಯಿಗೆ, ಅಣ್ಣಂದರಿಗೆ ಎಲ್ಲರಿಗೆ ಇಂಥ ವಿಷಯಕ್ಕೆ ಸಾಲ ಮಾಡೀನಿ, ಸ್ವಲ್ಪ ಸಾಲ ಜಾಸ್ತಿ ಆಗೈತಿ, ಇನ್ಮೇಲೆ ನಾನು ಸಾಲ ಮಾಡೋಂಗಿಲ್ಲ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ಬಗೆಹರಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸತ್ತಿರಂದ್ರೆ ಅದು ಬರ್ತತೇನ್ರಿ? ನೀವು ಜೀವಂತವಾಗಿದ್ದೀರಿ ಅಂದ್ರೆ 2 ಲಕ್ಷಕ್ಕೆ 2 ಕೋಟಿ ಗಳಿಸ್ಬೋದು ನೀವು. ಈ ಜೀವ ಹುಟ್ಟೈತೆ ಅಂದಮೇಲೆ ಒಂದಿಲ್ಲ ಒಂದಿನ ಸಾಯ್ತೈತಿ. ನೀವಾಗ ಕುಂತ ಅದನ್ನು ಸಾಯಿಸ್ಲಿಕ್ಕೆ ಹೋಗ್ಬೇಡ್ರಿ, ಜೀವ ತಗೊಳಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಜೀವ ಇರೋವರೆಗಿನ ಒಂದು ಸಾಧನೆ ಮಾಡ್ರಿ. ಕಷ್ಟಗಳು ಬರಲಿ, ಮನುಷ್ಯ ಬರ್ಲಾರ್ದಂಗೆ ಮರಕ್ಕೆ ಬರ್ತೈತೆ ಕಷ್ಟ ಬರ್ತಾವ. ಆದ್ರೆ ಆ ಕಷ್ಟವನ್ನು ಎದುರಿಸುವ ಶಕ್ತಿ ನಿಮ್ಮದಾಗಬೇಕು. ನಾ ಸಾಯ್ತೀನಿ ಮಾಡ್ತೀನಿ ಇವೆಲ್ಲ ಮಾಡಬಾರ್ದು. ಜೀವಂತವಾಗಿ ಸಾಧಿಸಿ ತೋರಿಸ್ರಿ, ಅದು ನೀವು ಹುಟ್ಟಿದಕ್ಕೆ ಸ್ವಾರ್ಥಕ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಫಾಲೋ ಮಾಡಿರಿ. ಥ್ಯಾಂಕ್ ಯು.